कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः। रामाय रामभद्राय रामचन्द्राय वेधसे रघुनाथाय नाथाय सीताया पतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। कृष्णाय यादवेन्द्राय ज्ञानमुद्राय योगिने नाथाय गणेशाय नमो वेदान्तवेदिने। ओम नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। श्रीगुरुभ्यो नमः। हरिः ಓಂ। ಸೊ ಜರಾಸಂಧನ ಜೊತೆಗೆ ಅವನ ಎಲ್ಲ ಸಂಗಡಿಗರು ಎಲ್ಲ ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಅದರಲ್ಲಿ ಕೆಟ್ಟವರೇ ಜಾಸ್ತಿ ಇರೋದು. ಒಳ್ಳೆಯವರು ಯಾಕೆ ಬಂದಿದ್ದಾರೆ ರಾಜರುಗಳು ಅಂತ ಹೇಳಿದರೆ, ದ್ರುಪದ, ವಿರಾಟ, ಆಮೇಲೆ ಶಲ್ಯ, ಇವರೆಲ್ಲ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಹೇಳಿದರೆ, ಇವನ ಉಪಟಳ ತಡಿಲಿಕ್ಕೆ ಸಾಧ್ಯನೇ ಇಲ್ಲ, ಜರಾಸಂಧನಿಗೆ ಆಗೋದಿಲ್ಲ ಅಂತ ಹೇಳಿದರೆ ಅವ್ರ ಮೇಲೆ ಯುದ್ಧ ಮಾಡಿ ಕೊಂದು ಬಿಡ್ತಾನೆ. ಅದಕ್ಕೋಸ್ಕರ ಏನು ಮಾಡಿದ್ರೆ, ಸರಿ ಬರ್ತೇವೆ ಅಂತ ಹೇಳ್ಕೊಂಡು ಸೈನ್ಯ ಹಿಡ್ಕೊಂಡು ಬಂದಿದ್ದಾರೆ ಕೃಷ್ಣನ ವಿರುದ್ಧ. ಆ ಪೌಂಡ್ರಕ ಇದ್ದಾನೆ, ಪೌಂಡ್ರಕ ವಾಸುದೇವ ಅಂತ, ಆಮೇಲೆ ಭಾಳಷ್ಟು ಶಿಶುಪಾಲ ಇದ್ದಾನೆ, ರುಕ್ಮಿ ಇದ್ದಾನೆ, ಭಾಳಷ್ಟು ಜನ ಇದ್ದಾರೆ, ಆಯ್ತಲ್ಲ, ಎಲ್ಲ ಬಂದಿದ್ದಾರೆ. ಸೊ ಆ ಕಡೆಯಿಂದ ಎಲ್ಲ ನಿಂತಿದ್ದಾರೆ, ಮುತ್ತಿಗೆ ಹಾಕಿದ್ದಾರೆ ಮಥುರಾಪುರಿಗೆ. ಈ ಕಡೆ ಉತ್ತರ ಬಾಗಿಲಿನಿಂದ ಬಂದಿದ್ದಾರೆ ಕೃಷ್ಣ ಮತ್ತು ಬಲರಾಮ. ಎಲ್ಲ ಆಯುಧಗಳು, ರಥ ಎಲ್ಲ ಬಂದಿವೆ, ದಾರುಕನ ಸಮೇತ, ಸಾರಥಿ ಸಮೇತ ಎಲ್ಲ ಸಜ್ಜಾಗಿದ್ದಾರೆ ಯುದ್ಧಕ್ಕೆ ಅಂತ ಹೇಳುವಾಗ, ಇನ್ನೇನು ಜರಾಸಂಧ, ಇನ್ನು ಕೃಷ್ಣನನ್ನು ಮುಗಿಸಿಬಿಡ್ತೇನೆ ಈಗ ಅಂತೇಳಿದರೆ, ತಮಾಷೆ ಎಲ್ಲ ಮುಗೀತು ಈಗ ಅಂತೇಳಿದರೆ, ಏನು ನನಗೆ ಲಾಚಾರ ಆಗಿದ್ದೇನೆ ಅಂತ ಬಾಯಲ್ಲಿ ಮಾತ್ರ ಹೇಳಿಬಿಟ್ಟು ದೂತನನ್ನು ಕಳಿಸಿ ಅಂತೇಳಿದರೆ, ಇವನನ್ನು ಮುಗಿಸಿಬಿಡ್ತೇನೆ ಈಗ ಅಂತ ತಿಳ್ಕೊಂಡು ಆ ರೀತಿ ಕೋಪದಿಂದ ಕೆರಳುತ್ತಾ ಇರುವಾಗ ಕೃಷ್ಣ ಏನು ಮಾಡಿದ, ತಮಾಷೆಗೆ ತಮಾಷೆ ಅಂತ ತಿಳ್ಕೊಂಡು ತನ್ನ ಎದುರುಗಡೆ ಉಗ್ರಸೇನನನ್ನು ನಿಲ್ಲಿಸಿಬಿಟ್ಟ. ಉಗ್ರಸೇನ ಅಜ್ಜನ ರಥ, ತನ್ನ ರಥದ ಎದುರುಗಡೆ. ಸೊ ಅಜ್ಜನ ರಥದ ಹಿಂದೆ ಕೃಷ್ಣನ ರಥ. ಜರಾಸಂಧನಿಗೆ ತನ್ನ ಎದುರು ಇರುವಂತಹ ಉಗ್ರಸೇನನನ್ನು ನೋಡಿ ಅಂತೇಳಿದರೆ, ಮುದಿಯ ನೀನು, ಅರೆ ಮುದಿ ಏಡು ನೀನು, ಮುದಿ ಮೇಕೆ ನೀನು, ನಿನ್ನ ವಿರುದ್ಧ ನಾನು ಯುದ್ಧ ಮಾಡ್ತೇನೆ? ಸಿಂಹವು ಸಿಂಹದೊಟ್ಟಿಗೆ ಮಾತ್ರ ಯುದ್ಧ ಮಾಡ್ತದೆ. ಆದ್ದರಿಂದ ಮಹಾಪ್ರಚಂಡ ಹೇಗೆ ಕಂಸನ ವಧೆ ಮಾಡಿರುವಂಥ ಶ್ರೀಕೃಷ್ಣ ಪರಮಾತ್ಮ ಅಂತೇಳಿದರೆ, ತಾನು ಮಹಾವೀರ ಅಂತೇಳ್ಕೊಂಡು ಆಲ್ರೆಡಿ ತೋರಿಸಿ ಆಗಿದೆ, ಅವನ ಜೊತೆಗೇ ನಾನು ಯುದ್ಧ ಮಾಡುವುದು ಅನ್ನುವಂಥದ್ದು. ಮುದಿಯ ನೀನು, ತೊಲಗು ಇಲ್ಲಿಂದ, ಲಜ್ಜೆಗೆಟ್ಟವನು ನೀನು, ಮಗನನ್ನು ಕೊಲ್ಲಿಸಿದವನೇನು, ರಾಜ್ಯ ಸಿಂಹಾಸನದ ಆಸೆ ಇರುವವನು ನೀನು ಶತ್ರು ಪಕ್ಷಕ್ಕೆ ಸೇರಿದವ, ನಿನಗೆ ನಾಚಿಕೆ ಇಲ್ಲ, ನೀನು ಮುದುಕ, ನೀನು ತೊಲಗು ಇಲ್ಲಿಂದ ಅಂತ ಹೇಳಿ ನಂತರ ಏನಾಯಿತು ಅಂತ ನೋಡುವ. ಪೈಲರೆ ಶ್ರೀ ಗುರುಭ್ಯೋ ನಮಃ. ಆಕ್ಷಿಪ್ತ ಇತ್ತಮುನಾತ್ತ ಸ ಭೋಜರಾಜ ಸ್ತೂಣಾತ್ ಪ್ರಗೃಹ್ಯ ನಿಶಿತಂ ಶರಮಾಶ್ರುತೇನ ಚಿತ್ವಾ ಜರಾಸುತ ಧನುರ್ಬಲವಾನ್ ನನಾದ ವಿವ್ಯಾಧ ಸಾಯಕ ಗಣೈಶ್ಚ ಪುನಸ್ತಮುಗ್ರೈಃ. 27ನೇ ಶ್ಲೋಕ. ಈ ಹಿಂದೆ ಹೇಳಿದ ಪ್ರಕಾರ ಈ ಜರಾಸಂಧನಿಂದ ಆಕ್ಷೇಪಿಸಲ್ಪಟ್ಟ ಆ ಉಗ್ರಸೇನನು ತನ್ನ ಬತ್ತಳಿಕೆಯಿಂದ ತೀಕ್ಷ್ಣವಾದ ಬಾಣವನ್ನು ಹಿಡಿದುಕೊಂಡು ಶೀಘ್ರದಲ್ಲಿ ಆ ಬಾಣದಿಂದ ಜರಾಸಂಧನ ಧನುಸ್ಸನ್ನು ತುಂಡು ಮಾಡುತ್ತಾನೆ, ಮಹಾಬಲಿಷ್ಠನಾಗಿ ಧ್ವನಿ ಮಾಡುತ್ತಾನೆ, ಹಾಗೂ ಕ್ರೂರಗಳಾದ ಬಾಣಗಳ ಸಮೂಹದಿಂದಲೂ ಆ ಜರಾಸಂಧನಿಗೆ ಹೊಡೆಯುತ್ತಾನೆ. ಆಕ್ಷಿಪ್ತ ಇತ್ತಂ ಅಮುನಾಥ ಸ ಭೋಜರಾಜಃ ತೂಣಾತ್ ಪ್ರಗೃಹ್ಯ ನಿಶಿತಂ ಶರಮಾಶುತೇನ ಚಿತ್ವಾ ಜರಾಸುತ ಧನುರ್ಬಲವಾನ್ನನಾದ ವಿವ್ಯಾಧ ಸಾಯಕ ಗಣೈಶ್ಚ ಪುನಸ್ತಮುಗ್ರೈಃ. ಆಕ್ಷಿಪ್ತ ಇತ್ತಂ ಅಮುನಾ ಅಥ ಸ ಭೋಜರಾಜ. ಭೋಜರಾಜ ಅಂದರೆ ಉಗ್ರಸೇನ ನಿಂತಿದ್ದಾನೆ ಜರಾಸಂಧನ ವಿರುದ್ಧ. ಜರಾಸಂಧ ಈ ರೀತಿ ಹೀಯಾಳಿಕೆಯ ಮಾತನ್ನು ಆಡಿದ್ದಾನೆ ಉಗ್ರಸೇನನಿಗೆ, ತೊಲಗು ಇಲ್ಲಿ ಅಂತ ಹೇಳಿದ್ದಾನೆ. ಸೊ ಮುದುಕ, ನಿನ್ನೊಟ್ಟಿಗೆ ಯಾರು ಯುದ್ಧ ಮಾಡ್ತಾರೆ ಅಂತ ಹೇಳ್ಕೊಂಡು ಹೀಯಾಳಿಸ್ತಾ ಇರುವಾಗ ಈ ರೀತಿ ಆಕ್ಷೇಪಿಸಲ್ಪಟ್ಟವನಾಗಿ ಉಗ್ರಸೇನ ಆಕ್ಷಿಪ್ತ. ಕ್ಷಿಪ್ತ ಅಂತೇಳಿದರೆ ರೆಕ್ಕೆ ಕತ್ತರಿಸಿ ಹಾಕೋದು. ಸೊ ಉಗ್ರಸೇನನ ರೆಕ್ಕೆಯನ್ನು ಕತ್ತರಿಸಿ ಹಾಕಿದ್ದಾನೆ ಜರಾಸಂಧ ಮಾತಿನ ಮೂಲಕ. ಆದರೆ ಉಗ್ರಸೇನ ಯಾಕಂತೇಳಿದರೆ, ಉಗ್ರಸೇನ ಹೆದರ್ತಾನ? ಹೆದರುವುದಿಲ್ಲ. ಯಾಕೆ ಹೆದರುವುದಿಲ್ಲ ಅಂತೇಳಿದರೆ, ಹಿಂದಿಂದ ಕೃಷ್ಣ ಇದ್ದಾನೆ,
ಉಗ್ರಸೇನಿಗೆ ಯಾವ ಭಯ? ಅವನಿಗೆ ಯಾವ ಭಯವೂ ಇಲ್ಲ. ಹಿಂದಿಂದ ಭಗವಂತ ಇದ್ದಾನೆ. ಭಗವಂತನೇ ಭಗವಂತನ ರಥದ ಮುಂದೆ ನಿಲ್ಲಿಸಿಟ್ಟಿದ್ದು. ಆದ್ದರಿಂದ ಉಗ್ರಸೇನಿಗೆ ಯಾವ ಹೆದರಿಕೆಯೂ ಇಲ್ಲ. ಸೊ ಆಕ್ಷೇಪಿಸಲ್ಪಟ್ಟಿದ್ದಾನೆ, ಜರಾಸಂಧರಿಂದ ಹೀಯಾಳಿಸಲ್ಪಟ್ಟಿದ್ದಾನೆ, ಆದರೆ ಏನೂ ಆಗಲಿಲ್ಲ ಅವನಿಗೆ, ಭಗವಂತ ಇದ್ದಾನೆ. ಇತ್ತಂ, ಇಷ್ಟು ಆಕ್ಷೇಪಿಸಲ್ಪಟ್ಟರು ಇಲ್ಲಿ ಅಮುನ ಆ ಜರಾಸಂಧನಿಂದ. ಅಥ, ಈಗ ಏನು ಮಾಡಿದ? ಸ ಭೋಜರಾಜ, ಉಗ್ರಸೇನ ಏನು ಮಾಡಿದ ಅಂತ ಹೇಳಿದರೆ, ತೂಣಾತ್ ಅಂತ ಹೇಳಿದ್ರೆ ಬತ್ತಳಿಕೆಯಿಂದ. ಏನು ಸುಮ್ಮನೆ ನಿಂತಿದ್ದಾನ ಯಾರು? ಉಗ್ರಸೇನ. ಅವನ ಹತ್ರ ಎಲ್ಲೂ ಬಿಲ್ಲು ಇಲ್ವಾ, ಬತ್ತಳಿಕೆ ಇಲ್ವಾ, ಬಾಣಗಳಿಲ್ವಾ? ಬಾಣಗಳನ್ನು ತೂಣಾತ್ ಪ್ರಗೃಹ್ಯ ಅಂತೇಳಿದರೆ ಬತ್ತಳಿಕೆಯನ್ನು ತೆಗೆದುಕೊಂಡ. ಪ್ರಗೃಹ್ಯ ಅಂದರೆ ತೆಗೆದುಕೊಂಡ. ತೂಣಾತ್ ಅಂದರೆ ಬತ್ತಳಿಕೆಯಿಂದ. ನಿಶಿತಂ ಶರಂ, ಹರಿತವಾದ ಬಾಣವನ್ನು ತೆಗೆದುಕೊಂಡ ಜರಾಸಂಧನಿಗೆ. ನಿಶಿತಂ ಶರಂ ಪ್ರಗೃಹ್ಯ ಆಶುತೇನ, ಕೂಡಲೇ ಬಾಣ ಬಿಟ್ಟಾಯಿತು. ಯಾರ ಮೇಲೆ? ಜರಾಸಂಧನ ಮೇಲೆ. ಮುದುಕ ಅಂತೀಯ ನೀನು, ಮುದುಕನ ಪರಾಕ್ರಮ ತೋರಿಸ್ತೇನೆ ಈಗ ನಾನು ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ ಉಗ್ರಸೇನ ಅಂತೇಳಿದರೆ, ಮುದುಕನಿಗೆ ಹೊಸ ಶಕ್ತಿ ಅಂತೇಳಿದರೆ ಎಲ್ಲಿಂದ? ಕೃಷ್ಣ ಪರಮಾತ್ಮನಿಂದ. ಸೊ ಆಶು ಕೂಡಲೇ, ತೇನ ಆ ಉಗ್ರಸೇನನ ಯಾವುದು ಬಿಲ್ಲಿನಿಂದ ಏನು ಮಾಡಿದ್ದಾನೆ? ನಿಶಿತಂ ಶರಂ ಪ್ರಗೃಹ್ಯ ತೂಣಾತ್, ಬತ್ತಳಿಕೆಯಿಂದ ತೀಕ್ಷ್ಣವಾದ ಬಾಣಗಳನ್ನು ತಗೊಂಡು ಏನು ಮಾಡಿದ್ದಾನೆ? ಪ್ರಯೋಗ ಮಾಡಿದ್ದಾನೆ ಜರಾಸಂಧನ ಮೇಲೆ. ಚಿತ್ವಾ ಜರಾಸುತಧನು, ಚಿತ್ವಾ ಜರಾಸುತ ತನು ಅಂತೇಳಿದರೆ ಜರಾಸುತನಾದ ಜರಾಸಂಧ, ಜರಾಸುತ ಜರೆಯ ಮಗ. ಸೊ ಜರೆಯ ಮಗ ಅಥವಾ ಜರಾಸಂಧ, ಜರೆ ರಾಕ್ಷಸಿಯಿಂದ ಸಂಧಿಸಲ್ಪಟ್ಟು ಜೀವ ಕೊಡಲ್ಪಟ್ಟ ಆ ಜರಾಸಂಧ ಯಾವಾಗ? ಹುಟ್ಟುವಾಗ. ಸೊ ಆ ಜರಾಸುತ ಏನು ಮಾಡಿದ? ಅವನ ಧನುಹು ಚಿತ್ವಾ, ಅವನ ಧನುಸ್ಸನ್ನು ತುಂಡು ಮಾಡಿ ಹಾಕಿದ. ಯಾರು? ಉಗ್ರಸೇನ. ಸೊ ಜರಾಸುತ ಧನುಹು ಚಿತ್ವಾ, ಕತ್ತರಿಸಿ ಹಾಕಿ, ಚಿತ್ವಾ. ಆಮೇಲೆ ಏನು ಮಾಡಿದ? ಬಲವಾನ್ನನಾದ, ಬಹಳ ಜೋರಾಗಿ ಗರ್ಜಿಸಿದ. ಏನಂತ ಹೇಳ್ತಿ? ಮುದಿಗೂಬೆ ಅಂತ ಹೇಳ್ತೀಯ ನನ್ನನ್ನು, ಮುದಿಯಾದ ಮೇಕೆ ಅಂತ ಹೇಳ್ತೀಯ ತಿಳ್ಕೊಂಡು ಉಗ್ರಸೇನ ಜೋರಾಗಿ ಗರ್ಜಿಸಿದ. ಬಲವಾನ್ ನನಾದ, ನಾದ ಅಂದರೆ ಸ್ವರ. ಸೊ ನನಾದ ಅಂದರೆ ಜೋರಾಗಿ ಗರ್ಜನೆ ಮಾಡಿದ. ವಿವ್ಯಾಧ ಸಾಯಕ ಗಣೈಶ್ಚ ಪುನಃ ತಂ ಉಗ್ರೈಹಿ ಅಂತೇಳಿದರೆ, ಪುನಃ ಅಂತೇಳಿದರೆ ಅವನ ಬಿಲ್ಲನ್ನು ತುಂಡು ಮಾಡಿ ಹಾಕಿದ್ದಾನೆ. ಅಲ್ಲಿಗೆ ನಿಲ್ಲಿಸಿದಾನ? ಇಲ್ಲ, ಜೋರಾಗಿ ಗರ್ಜಿಸಿದ್ದಾನೆ, ಸಿಂಹನಾದ ಮಾಡಿದ್ದಾನೆ ಉಗ್ರಸೇನ. ಆ ನಂತರ ವ್ಯಾಧ ಅಂತೇಳಿದ್ರೆ ಏನು? ಹೊಡೆದ. ವಿವ್ಯಾಧ ಸಾಯಕ ಗಣೈಶ್ಚ, ಸಾಯಕ ಗಣ, ಸಾಯಕ ಅಂದರೆ ಬಾಣಗಳು, ಗಣ ಅಂದರೆ ಒಂದೆರಡಲ್ಲ, ಅಂದರೆ ಒಂದರ ಹಿಂದೆ ಒಂದು ಬಾಣ ಹೊಡೆದಿದ್ದಾನೆ. ಎಲ್ಲಿಗೆ? ಜರಾಸಂಧನಿಗೆ. ಸಾಯಕ ಗಣೈಶ್ಚ, ಬಾಣಗಳಿಂದ. ವಿವ್ಯಾಧ ಹೊಡೆದಿದ್ದಾನೆ. ಪುನಃ ತಂ ಉಗ್ರೈಹಿ ಅಂತೇಳಿದರೆ ತೀಕ್ಷ್ಣವಾದ ಬಾಣಗಳಿಂದ. ಅಂದರೆ ಯಾರನ್ನ? ಆ ಜರಾಸಂಧನನ್ನು. ಪುನಃ ಅಂತೇಳಿದರೆ ಮತ್ತೆ ಹೊಡೆದ. ವಿವ್ಯಾಧ ಅಂದರೆ ಹೊಡೆದ ಅಂತೇಳಿದರೆ ಏನೆಲ್ಲ ಆಯ್ತು ಈಗ? ಆಕ್ಷಿಪ್ತ, ಅವನಿಂದ ಹೀಗೆ ಆಕ್ಷೇಪಿಸಲ್ಪಟ್ಟ. ಆಕ್ಷಿಪ್ತ ಇತ್ತಂ ಅಮುನ ಅಂದರೆ ಆ ಜರಾಸಂಧನಿಂದ ಬಲಶಾಲಿಯಾದ ಉಗ್ರಸೇನ. ಬಲಶಾಲಿ ಅಂತ ಹೇಳಿದರೆ ಬಲ ಯಾರ್ದು? ಶ್ರೀಕೃಷ್ಣ ಪರಮಾತ್ಮನದ್ದು. ಆ ಶ್ರೀಕೃಷ್ಣ ಪರಮಾತ್ಮನ ಬಲದ ಕಾರಣ ಏನು ಮಾಡಿದ್ದಾನೆ? ಭೋಜರಾಜ ಉಗ್ರಸೇನ ಬೇಗನೆ ಆಶು ಬತ್ತಳಿಕೆಯಿಂದ ಹರಿತವಾದ ಬಾಣವನ್ನು ತೆಗೆದುಕೊಂಡು ತೂಣಾತ್, ಭೋಜರಾಜ ತೂಣಾತ್ ಅಂದರೆ ಬತ್ತಳಿಕೆಯಿಂದ, ನಿಶಿತಂ ಶರಂ ಪ್ರಗೃಹ್ಯ. ನಿಶಿತಂ ಅಂತೇಳಿದರೆ ಹರಿತವಾದ, ಶರಂ ಅಂದರೆ ಬಾಣವನ್ನು, ಪ್ರಗೃಹ್ಯ ಅಂದರೆ ತೆಗೆದುಕೊಂಡು, ಅದರಿಂದ ತೇನ ಚಿತ್ವಾ ಜರಾಸುತ, ಅದರಿಂದ ಜರಾಸಂಧನ ಧನುಸ್ಸನ್ನು ಕತ್ತರಿಸಿ, ಜರಾಸುತ ಧನುಹು ಚಿತ್ವಾ ಅಂದರೆ ಚಿದಿರ್ವಿದಾರಣೆ ಅಂತ ಧಾತು ಅದು. ಚಿತ್ವಾ ಭಿತ್ವಾ ಎಲ್ಲ ಸೇಮ್. ಭಿತ್ವಾ ಅಂದರೆ ಭೇದಿಸಿ ತುಂಡು ಮಾಡಿ, ಚಿತ್ವಾ ಅಂದರೆ ಅದೇ ಅದು ಕತ್ತರಿಸಿ ಹಾಕಿ, ಎಲ್ಲ ಭೇದಿಸುವುದು ಕತ್ತರಿಸಿ ಹಾಕೋದು ಎಲ್ಲ ಒಂದೇ. ಸೊ ಹಾಗೆ ಚಿತ್ವಾ ಭಿತ್ವಾ ಎಲ್ಲ ಅದು ಪರ್ಯಾಯ ಶಬ್ದಗಳು. ಸೊ ಜರಾಸುತ ಧನುಹು ಚಿತ್ವಾ ಬಲವಾನ್ನನಾದ,
ಅಂತೇಳಿದರೆ ಜೋರಾಗಿ ಸಿಂಹನಾದ ಮಾಡಿದ. ಮತ್ತು ವಿವ್ಯಾಧ, ಹೊಡೆದ, ನೋಯಿಸಿದ, ಅಂದರೆ ಗಾಯಗೊಳಿಸಿದ. ಯಾರನ್ನು? ಜರಾಸಂಧನನ್ನು. ಹೇಗೆ? ಸಾಯಕ ಗಣೈಶ್ಚ, ಉಗ್ರೈಹಿ ಸಾಯಕ ಗಣೈಶ್ಚ. ಉಗ್ರೈಹಿ ಅಂತೇಳಿದ್ರೆ ಬಹಳ ತೀಕ್ಷ್ಣವಾದ, ಸಾಯಕ ಅಂದರೆ ಬಾಣ, ಗಣೈಹಿ ಅಂದರೆ ವೃಂದ ಅಂತೇಳಿದರೆ ಭಾಳಷ್ಟು ಬಾಣಗಳನ್ನು ಪ್ರಯೋಗಿಸಿದ್ದಾನೆ. ಯಾರು? ಭೋಜರಾಜ ಉಗ್ರಸೇನ. ಯಾರ ಮೇಲೆ? ಜರಾಸಂಧನ ಮೇಲೆ. ಅಂದರೆ ಉಗ್ರೈಹಿ ಸಾಯಕ ಗಣೈಶ್ಚ, ತೀಕ್ಷ್ಣವಾದ ಬಾಣಗಳ ಗುಂಪಿನಿಂದ ಅವನನ್ನು ನೋಯಿಸಿದ ಅಂತೇಳಿದ್ರೆ ಅವನನ್ನು ಗಾಯಗೊಳಿಸಿದ. ಯಾರನ್ನು? ಜರಾಸಂಧನನ್ನು ಅಂತೇಳುವಲ್ಲಿಗೆ ಈ 27ನೇ ಶ್ಲೋಕ ಮುಗೀತು. 28ನೇ ಶ್ಲೋಕ ಮೇಲೆ 28ನೇ ಶ್ಲೋಕ. ಅನ್ಯಚ್ಛರಾಸನವರಂ ಪ್ರತಿಗೃಹ್ಯ ಕೋಪಾತ್ ಸಂರಕ್ತ ನೇತ್ರಮಭಿಯಾತ ಮುದೀಕ್ಷ್ಯ ಕೃಷ್ಣಃ ಭೋಜಾದಿರಾಜವದಕಾಂಕ್ಷಿಣಮುಗ್ರವೇಗಂ ಬಾಹ್ರಥಂ ಪ್ರತಿಯಯೌ ಪರಮೋರಥೇನ. ಇವನು ಕೋಪದಿಂದ ಮತ್ತೊಂದು ಶ್ರೇಷ್ಠ ಬಿಲ್ಲನ್ನು ಹಿಡಿದುಕೊಂಡು ಉಗ್ರಸೇನ ಸಮೀಪಕ್ಕೆ ಬರುತ್ತಿರುವ, ಕೋಪದಿಂದ ಚೆನ್ನಾಗಿ ಕೆಂಪಾದ ಕಣ್ಣುಗಳುಳ್ಳ ಭೋಜಾದಿರಾಜನಾದ ಉಗ್ರಸೇನ ಸಂಹಾರವನ್ನು ಇಚ್ಛಿಸುವ ಕ್ರೂರವಾದ ವೇಗವುಳ್ಳ ಜರಾಸಂಧನನ್ನು ಸರ್ವೋತ್ತಮವಾದ ಶ್ರೀಕೃಷ್ಣನು ನೋಡಿ ರಥದಿಂದ ಎದುರಾಗಿ ಹೋಗುತ್ತಾನೆ. ಅನ್ಯಚ್ಛರಾಸನವರಂ ಪ್ರತಿಗೃಹ್ಯ ಕೋಪಾತ್ ಸಂರಕ್ತನೇತ್ರಂ ಅಭಿಯಾತಂ ಉದೀಕ್ಷ್ಯ ಕೃಷ್ಣಃ ಭೋಜಾದಿರಾಜವದಕಾಂಕ್ಷಿಣಂ ಉಗ್ರವೇಗಂ ಬಾರ್ಹದ್ರಥಂ ಪ್ರತಿಯಯೌ ಪರಮೋರಥೇನ. ಅನ್ಯತ್ ಶರಾಸನವರಂ ಪ್ರತಿಗೃಹ್ಯ ಕೋಪಾತ್. ಜರಾಸಂಧನಿಗೆ ಏನಂತ ಹೇಳಿದರೆ ಬಹಳಷ್ಟು ತೀಕ್ಷ್ಣ ಬಾಣಗಳಿಂದ, ಉಗ್ರೈಹಿ ಸಾಯಕ ಗಣೈಶ್ಚ, ಆಮೇಲೆ ಏನು ಬಂದಿದೆ? ಗಾಯ ಮಾಡಿದ್ದಾನೆ. ವಿವ್ಯಾಧ, ಯಾರು? ನಮ್ಮ ಉಗ್ರಸೇನ ಭೋಜರಾಜ ಉಗ್ರಸೇನನು ಜರಾಸಂಧನಿಗೆ ಬಿಲ್ಲನ್ನು ತುಂಡು ಮಾಡಿ ಅತಿ ತೀಕ್ಷ್ಣವಾದ ಬಾಣಗಳಿಂದ ಗಾಯಗೊಳಿಸಿದ್ದಾನೆ. ಆದ್ದರಿಂದ ಪ್ರತಿಗೃಹ್ಯ ಕೋಪಾತ್ ಅಂದರೆ ಕೋಪದಿಂದ ಮೊದಲೇ ನಡುಗುತ್ತಾ ಇದ್ದಾನೆ. ಈಗ ಅಂತೂ ಬಹಳಷ್ಟು ಕೆರಳಿ ಹೋಗಿದ್ದಾನೆ. ಯಾರು? ಜರಾಸಂಧ. ಅನ್ಯತ್ ಶರಾಸನವರಂ, ಒಂದು ಧನುಸ್ಸನ್ನು, ಒಂದು ಬಿಲ್ಲನ್ನು ತುಂಡು ಮಾಡಿದೆಯಲ್ಲೋ ಮುದುಕ, ನನ್ನ ಹತ್ರ ಏನು ಬಿಲ್ ಇಲ್ವೋ ಬೇರೆ? ಅನ್ಯತ್ ಶರಾಸನ, ಬೇರೆ ಬಿಲ್ಲನ್ನು ತೆಗೆದುಕೊಂಡ. ಬೇಕಾದಷ್ಟು ಬಿಲ್ಗಳನ್ನು ಇಟ್ಕೊಂಡು ಬಂದಿದ್ದೇನೆ, ಒಂದು ಬಿಲ್ಲನ್ನು ನಾನು ತುಂಡು ಮಾಡಿದ ಕೂಡಲೇ ನಾನು ಜರಾಸಂಧನನ್ನು ಇನ್ನೇನು ಆಯುಧವೇ ಇಲ್ಲ ಅಂತ ಮಾಡಿದ್ದೀಯೋ ಮುದುಕ ಅಂತ ಹೇಳಿಬಿಟ್ಟು ಅನ್ಯತ್ ಶರಾಸನ ಅಂದರೆ ಶರಕ್ಕೆ ಆಸನವಾಗಿರುವಂಥ ಬಿಲ್ಲು, ಅದು ಅನ್ಯತ್ ಅಂದರೆ ಇನ್ನೊಂದು ಬಿಲ್ಲನ್ನು ತಗೊಂಡು, ವರಂ ಅಂದರೆ ಶ್ರೇಷ್ಠವಾದ ಇನ್ನೊಂದು ಬಿಲ್ಲನ್ನು ಕೈಗೆತ್ತಿಕೊಂಡಿದ್ದಾನೆ ಜರಾಸಂಧ. ಪ್ರತಿಗೃಹ್ಯ ಅಂದರೆ ಕೈಗೆತ್ತಿಕೊಂಡು, ಕೋಪಾತ್ ಕೋಪದಿಂದ ಕೆರಳಿ, ಸಂರಕ್ತ ನೇತ್ರ, ಈ ಸಲ ಕೋಪ ಎಷ್ಟು ಬಂದಿದೆ ಅಂದರೆ ಕಣ್ಣುಗಳು ರಕ್ತದಂತೆ ಕೆಂಪಾಗಿವೆ. ಸಂರಕ್ತ ನೇತ್ರ, ರಕ್ತದಂತೆ ಆಗಿವೆ. ಯಾವುದು? ನೇತ್ರಗಳು ಅಂತೇಳಿದರೆ ಕಣ್ಣುಗಳು. ಅಭಿಯಾತಂ, ಕೃಷ್ಣ ನೋಡಿದ, ಓ ಭಾಳ ಕೋಪ ಬಂದಿದೆಯಾ ಜರಾಸಂಧನಿಗೆ? ಸಂರಕ್ತ ನೇತ್ರಂ ಕೋಪಾತ್, ಇನ್ನೊಂದು ಶ್ರೇಷ್ಠವಾದ ಬಿಲ್ಲನ್ನು ಹಿಡ್ಕೊಂಡು ಬಂದಿದ್ದಾನೆ. ಅಭಿಯಾತಂ, ಎದುರಿಸಿ ಬರ್ತಾ ಇದ್ದಾನೆ. ಯಾರನ್ನ? ಉಗ್ರಸೇನನನ್ನು. ಮುಂದೆ ಬಂದಿದ್ದಾನೆ ಅಂದರೆ ಸರಿಯಾಗಿ ಬಾಣ ಇಟ್ಟು ಗುರಿ ಇಟ್ಟು ಕೊಂದು ಬಿಡ್ತೇನೆ ಅಂತ. ಅಭಿಯಾತಂ ಅಂದರೆ ಎದುರು ಬರುವಂಥದ್ದು. ಯಾತಂ ಅಂದರೆ ಹೋಗೋದು ಅಂತ. ಅಭಿಯಾತಂ ಅಂತ ಹೇಳಿದರೆ ಎದುರಿಗೆ ಮುಗಿದು ಬಿದ್ದು ಬರುವುದಕ್ಕೆ ಹೆಸರು ಅಭಿಯಾತಂ ಅಂತ. ಉದೀಕ್ಷ ಕೃಷ್ಣ ಭಗವಂತ ನೋಡಿದ, ಓ ಉಗ್ರಸೇನನನ್ನು ಕೊಂದು ಬಿಡ್ತಾನೆ ಈ ಜರಾಸಂಧ ಈಗ ಅಂತ ಎಣಿಸಿಕೊಂಡು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಏನು ಮಾಡಿದ್ದಾನೆ? ಭೋಜಾದಿರಾಜ ವದಕಾಂಕ್ಷಿಣಂ ಉಗ್ರವೇಗಂ, ಏನು ಮಾಡಿದ್ದಾನೆ? ಭೋಜಾದಿರಾಜ ಅಂದರೆ ಭೋಜರಾಜನಾದ ಯಾರು? ಉಗ್ರಸೇನನನ್ನು ವದಕಾಂಕ್ಷಿಣಂ,
ವಧ ಕಾಂಕ್ಷಿಣಂ ಅಂತೇಳಿದರೆ ಕೊಲ್ಲಬೇಕಂತ ಇಚ್ಛಿಸಿ ಅಂದರೆ ನಿರ್ಣಯ ಮಾಡಿ ಮುನ್ನುಗ್ತಾ ಇರುವಂಥ ಭೋಜರಾಜ ಇವನನ್ನು ಯಾರು ಜರಾಸಂಧನನ್ನು ನೋಡಿ ಭಗವಂತ ಏನು ಮಾಡಿದ್ದಾನೆ, ಉಗ್ರವೇಗಂ ಅಂತೇಳಿದರೆ ಬಹಳ ಉಗ್ರವೇಗದಲ್ಲಿ ಧಾವಿಸ್ತು ಬರ್ತಾ ಇದ್ದಾನೆ. ಯಾರನ್ನು ಕೊಲ್ಲಲಿಕ್ಕೆ, ಯಾರನ್ನು ಉಗ್ರಸೇನನನ್ನು. ಅದನ್ನು ನೋಡಿದ ಉಗ್ರವೇಗಂ ಭೋಜಾದಿರಾಜ ವಧಕಾಂಕ್ಷಿಣಂ ಅಭಿಯಾತಂ ಸಂರಕ್ತನೇತ್ರಂ ಅನ್ಯಕ್ಷರಾಸನವರಂ. ಅವನನ್ನು ಯಾರು ಜರಾಸಂಧನನ್ನು ಅಂದರೆ ಬೇರೆ ಹೊಸ ಒಂದು ಬಿಲ್ಲನ್ನು, ಶ್ರೇಷ್ಠವಾದ ಬಿಲ್ಲನ್ನು ಧರಿಸಿ ಕೋಪದಿಂದ ಕಣ್ಣುಗಳು ಕೆಂಪಾಗಿ ಅಂತ ಇಡೀ ಮೈ ನಡುಗುತ್ತಾ ಇದೆ ಅಂತೇಳಿದರೆ ಅಂತ ಅದುರ್ತಾ ಇದೆ, ಹಾಗೆ ಬರ್ತಾ ಇದ್ದಾನೆ ಅಂತೇಳಿದರೆ ಹೇಗೆ ಬರ್ತಾ ಇದ್ದಾನೆ ಅಂತೇಳಿದರೆ ವಧಕಾಂಕ್ಷಿಣಂ ಉಗ್ರವೇಗಂ, ಉಗ್ರವಾದ ವೇಗದಿಂದ ಬರ್ತಾ ಇದ್ದಾನೆ, ಮೇಲೆ ಬಂದು ಬೀಳ್ತಾ ಇದ್ದಾನೆ ಉಗ್ರಸೇನನ ಮೇಲೆ. ಇದನ್ನು ಭೋಜಾದಿರಾಜ ವಧಕಾಂಕ್ಷಿಣಂ ಕೊಂದೇ ಬಿಡ್ತೇನೆ ಅಂತ ಬರ್ತಾ ಇದ್ದಾನೆ, ಕಣ್ಣು ಅವನು ಕೆಂಪಾಗಿದೆ. ಇದನ್ನೆಲ್ಲ ನೋಡಿದ ಕೃಷ್ಣ ಉದೀಕ್ಷ್ಯ ನೋಡಿ ಅಂತೇಳಿದರೆ, ನೋಡಿದ ಅಂದರೆ ಉದೀಕ್ಷೆ ಅಂದ್ರೇನು, ಎದ್ದು ನೋಡುದು ಅಂತ. ಅಂದರೆ ಈಗ ಕೊಂದೇ ಬಿಡ್ತಾನೆ ಅಂತ ಹೇಳ್ಕೊಂಡು ಏನು ಮಾಡಿದ, ಬಾಹರದ್ರಥಂ ಪ್ರತಿಯಯೌ ಪರಮೋರಥೇನ. ಪರಮೋರಥೇನ ಅಂತೇಳಿದರೆ ತನ್ನ ಅತೀ ಶ್ರೇಷ್ಠವಾದ ರಥ ಅಂದರೆ ದಾರುಕ ಅನ್ನುವಂಥ ಸಾರಥಿಯಿಂದ ನಡೆಸಲ್ಪಡುವಂಥ ತನ್ನ ರಥವನ್ನು ಬಾರ್ಹದ್ರಥಂ. ಬಾರ್ಹದ್ರಥಂ ಅಂತೇಳಿದರೆ ಬೃಹದ್ರಥನ ಮಗನಾದ ಯಾರು, ಈ ಜರಾಸಂಧ. ಬಾರ್ಹದ್ರಥಂ ಜರಾಸಂಧನನ್ನು ಪ್ರತಿಯಯೌ ಅಂತೇಳಿದರೆ ಉಗ್ರಸೇನನನ್ನು ಮುನ್ನುಗ್ಗಿ ಬರ್ತಾ ಇದ್ದಾನೆ ಜರಾಸಂಧ. ಉಗ್ರಸೇನನನ್ನು ಹಿಂದೆ ಹಾಕಿ ಶ್ರೀಕೃಷ್ಣ ಪರಮಾತ್ಮ ತನ್ನ ರಥವನ್ನು ಉಗ್ರಸೇನನ ರಥದ ಎದುರುಗಡೆ ನಿಲ್ಲಿಸಿಬಿಟ್ಟ. ಬಾ ಜರಾಸಂಧ, ನನ್ನ ಹತ್ರ ಯುದ್ಧ ಮಾಡು. ಅವನನ್ನೇ ಮುದುಕನನ್ನು ಪಾಪ ಉಗ್ರಸೇನನನ್ನು ಕೊಲ್ಲಲಿಕ್ಕೆ ನೋಡ್ತಾ ಇದೆಯಾ, ಅವನು ಪಾಪದವನು ಅಂತೇಳಿ ಏನು ಬೇಡ, ನನ್ನ ಹತ್ರ ಯುದ್ಧ ಮಾಡು ಅಂತ ಏನು ಮಾಡಿದ್ದಾನೆ. ಬಾಹರದ್ರಥಂ. ಬಾರದ್ರಥಂ ಅಂತೇಳಿದರೆ ಬೃಹದ್ರಥನ ಮಗನಾದ ಆ ಜರಾಸಂಧ ಅಂತೇಳಿದರೆ, ಬೃಹದ್ರಥ ಅಂತ ಯಾಕೆ ತಂದೆಗೆ ಹೆಸರು ಇತ್ತು ಅಂತೇಳಿದರೆ ಅವನ ಹತ್ರ ಒಂದು ಬೃಹದ್ ರಥ ಇತ್ತು, ದೇವತೆಗಳಿಂದ ಕೊಡಲ್ಪಟ್ಟ ರಥ. ಆ ರಥವನ್ನೇ ಹಿಡ್ಕೊಂಡು ಈಗ ಜರಾಸಂಧ ಯುದ್ಧ ಮಾಡುವಂಥದ್ದು ಇರ್ಬೋದು. ಸೊ ಬಾರ್ಹದ್ರಥಂ, ಆ ಬೃಹದ್ರಥನ ಮಗನಾದ ಜರಾಸಂಧನನ್ನು ಪ್ರತಿಯಯೌ ಅಂದರೆ ಎದುರಿಸಲು ಶ್ರೀಕೃಷ್ಣ ಪರಮಾತ್ಮ ತಾನೇ ನಿಂತ. ಪರಮೋರಥೇನ ತನ್ನ ಶ್ರೇಷ್ಠವಾದ ರಥದಿಂದ ನಿಂತ ಅಂತೇಳಿದರೆ ಉಗ್ರಸೇನನನ್ನು ಈಗ ಕೊಲ್ಲಿಕ್ಕೆ ತಾನು ಬಿಡುವುದಿಲ್ಲ ಅಂತ ಉಗ್ರಸೇನಿನಿಂದ ಎದುರಿಗೆ ತನ್ನ ರಥವನ್ನು ಹಾಕಿ ನಿಲ್ಲಿಸಿಕೊಂಡ್ಬಿಟ್ಟ ಅಂತೇಳಿದರೆ ಇದನ್ನು ನೋಡಿ ತನ್ನೆಡೆಗೆ ಧಾವಿಸಿದ. ಯಾವುದಿದು 28ನೇ ಶ್ಲೋಕ. ಮತ್ತೊಂದು ಶ್ರೇಷ್ಠ ಧನುಸ್ಸನ್ನು ಕೈಗೆತ್ತಿಕೊಂಡು ಅನ್ಯತ್ ಶರಾಸನ ವರಂ. ವರಂ ಅಂದರೆ ಶ್ರೇಷ್ಠವಾದ, ಶರಾಸನ ಅಂದರೆ ಧನುಸ್ಸು, ಅನ್ಯತ್ ಅಂದರೆ ಇನ್ನೊಂದು, ಕೈಗೆತ್ತಿಕೊಂಡು ಅಂತೇಳಿದರೆ ಪ್ರತಿಗೃಹ್ಯ. ಕೋಪದಿಂದ ಬಹಳವಾಗಿ ಕೆಂಪಾದ ಕಣ್ಣಿನ ಜರಾಸಂಧನು ಕೋಪ ಸಂರಕ್ತನೇತ್ರಂ ಬಾರದ್ರಥಂ. ಬೃಹದ್ರಥನ ಮಗನಾದ ಬಾರದ್ರಥನಾದ ಜರಾಸಂಧನನ್ನು ಪ್ರತಿಯಯೌ ಅಂತೇಳಿದರೆ ಬಹಳವಾಗಿ ಕೋಪದಿಂದ ಕೆಂಪಾದ ಕಣ್ಣಿನ ಜರಾಸಂಧನು ಉಗ್ರಸೇನನನ್ನು ಕೊಲ್ಲುವ ಬಯಕೆಯಿಂದ ಭೋಜಾದಿರಾಜ ವಧಕಾಂಕ್ಷಿಣಂ ಉಗ್ರವೇಗಂ. ಅದಕ್ಕೋಸ್ಕರನೇ ಈ ರೀತಿ ಉಗ್ರವಾದ ವೇಗದಿಂದ ಮುನ್ನುಗ್ತಾ ಇರುವಂಥ ಜರಾಸಂಧನನ್ನು ಕೃಷ್ಣ ಉದೀಕ್ಷ, ಕೃಷ್ಣ ಪರಮಾತ್ಮನು ನೋಡಿ ಏನು ಮಾಡಿದ ಅಂತೇಳಿದರೆ ಉಗ್ರ ವೇಗದ ಜರಾಸಂಧನನ್ನು ತನ್ನ ರಥದಿಂದ ಎದುರಿಸಲು ಹೊರಟ ಅಂತೇಳಿದರೆ ಉಗ್ರಸೇನನ ಎದುರಿಗೆ ತನ್ನ ರಥವನ್ನು ಹಾಕ್ಕೊಂಡು ನನ್ನ ಹತ್ರ ಯುದ್ಧ ಮಾಡು ಅಂತೇಳಿದರೆ ಅವನನ್ನು ಕೊಲ್ತೀಯಾ, ನಾನಿರೋ ತನಕ ಹೇಗೆ ನೀನು ಅವನನ್ನು ಕೊಲ್ಲುವುದು ಅಂತ ಹೇಳ್ಕೊಂಡು ಏನು ಮಾಡಿದ್ದಾನೆ. ತಾನು ತುಚ್ಛೀಕರಿಸಿದ ಉಗ್ರಸೇನನಿಂದ ಅಂತಹ ಪರಾಭವ ಒದಗಿದ್ದನ್ನು ಕಂಡು ಕೆರಳಿದ ಜರಾಸಂಧ ಅವನನ್ನು ಕೊಂದೇ ಬಿಡ್ತೀನಿ ಅಂತ ಧಾವಿಸಿದ್ದನ್ನು ಕಂಡು ಶ್ರೀಕೃಷ್ಣ ಪರಮಾತ್ಮ ತಾನು ಮುಂದೆ ಬಂದು ಉಗ್ರಸೇನನನ್ನು ರಕ್ಷಿಸಿದ ಎಂದು ಅರ್ಥ. ಭಗವಂತನ ದಯೆ ಇದ್ದರೆ ಯಾರು ಏನೂ ಮಾಡುವಾಗಿಲ್ಲ. ಅದಕ್ಕೋಸ್ಕರ ನಾವು ಏನು ಮಾಡ್ಕೋಬೇಕು, ಭಗವಂತನ ಭಕ್ತ ವಾತ್ಸಲ್ಯ ಅದನ್ನು ಪಡೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಭೋಜರಾಜನಾದ ಉಗ್ರಸೇನ ಅಂತೇಳಿದರೆ ಏನೂ ಬಲ ಇಲ್ಲದವನು ಅಂತೇಳಿದರೆ ಅಯ್ಯ ತೊಲಗು ನೀನು ಮುದುಕ ಅಂತ ಹೇಳುವಂಥ ಸ್ಥಿತಿಯಲ್ಲಿ ಇದ್ದವನು ಭಗವಂತನ ಬಲದಿಂದ ಅವನನ್ನು ಜರಾಸಂಧನನ್ನು ಬಿಲ್ಲನ್ನು ತುಂಡು ಮಾಡಿ ಗಾಯಗೊಳಿಸಿಬಿಟ್ಟ.
ಕೆರಳಿದ ಯಾರು ಜರಾಸಂಧ ಮತ್ತೆ ನೀನನ್ನು ಕೊಂದೇ ಬಿಡ್ತೇನೆ ಮುದುಕ ಅಂತ ಬಂದಾಗ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ ಕೊಲ್ತೀಯ ನಾನಿರುವಾಗ ಅಂತ ಏನು ಉಗ್ರಸೇನ ರಥದ ಮುಂದೆ ತನ್ನ ರಥವನ್ನು ಹಾಕಿಕೊಂಡಿದ್ದಾನೆ. ನಾನು ಯುದ್ಧ ಮಾಡ್ತೇನೆ ನಿನ್ನತ್ರ ಅಂತ ಹೇಳಿದ. ಅಂದರೆ ಜರಾಸಂಧನಿಗೆ ಆ ಕೋಪ, ಈಗ ಅವನನ್ನು ಕೊಲ್ಲಬೇಕಂತ ಕೋಪ ಕೃಷ್ಣನನ್ನು ಕೊಲ್ಲುವುದಕ್ಕಿಂತಲೂ ಜಾಸ್ತಿ ಮೊದಲು ಕೃಷ್ಣನನ್ನು ಕೊಲ್ಲಬೇಕಂತ ಇತ್ತು. ಈಗ ಈ ರೀತಿ ಅವಮಾನಿಸಿದ್ದಾನೆ ಉಗ್ರಸೇನ. ಆ ಉಗ್ರಸೇನನ್ನು ಕೊಂದು ಮೊದಲು ಮುಗಿಸಿಬಿಡ್ತೇನೆ ಮತ್ತೆ ಕೃಷ್ಣನನ್ನು ಕೊಲ್ತೇನೆ ಅಂತ ಎಣಿಸುವಾಗ ಶ್ರೀಕೃಷ್ಣ ಏನು ಮಾಡಿದ, ಅವನನ್ನು ಕೊಲ್ಲಿಕ್ಕೆ ಬಿಡುವುದಿಲ್ಲ ಅಂತ ತನ್ನ ರಥವನ್ನು ಮಧ್ಯೆ ಹಾಕಿಕೊಂಡ. ಜರಾಸಂಧನಿಗೆ ಏನು ಕಸಿವಿಸಿ ಆಗ್ತಾ ಇದೆ ಅಂತ ಆಲೋಚನೆ ಮಾಡಿಕೊಳ್ಳಿ ಅಂತ ಹೇಳಿದ್ರೆ, ಈ ಕೃಷ್ಣ ನನ್ನನ್ನು ಈ ರೀತಿಯೆಲ್ಲ ಅಂದರೆ ಪರದಾಟ ಮಾಡಿಸ್ತಾ ಇದ್ದಾನೆ. ಅಂದರೆ ಈ ದೇವರ ಹತ್ರ ಜರಾಸಂಧನ ಆಟ ನಡೀತದ, ಅದಕ್ಕೋಸ್ಕರ ಈ ರೀತಿ ಜರಾಸಂಧನನ್ನು ಕುಣಿಸ್ಲಿಕ್ಕೆ ಶುರು ಮಾಡಿದರು ಕೃಷ್ಣ ಪರಮಾತ್ಮ ಅನ್ನುವಂಥಲ್ಲಿಗೆ 28ನೇ ಶ್ಲೋಕ ಆಯಿತು. 29ನೇ ಶ್ಲೋಕ ವೇಲಾರೆ. ಆಯಾಂತಮೀಕ್ಷ ಭಗವಂತಮನಂತ ವೀರ್ಯಂ ಚೇದೀಶ ಪೌಂಡ್ರಮುಖರಾಜ ಗಣೈ ಸಮೇತಃ ನಾನಾವಿಧಾಸ್ತ್ರವರಶಸ್ತ್ರಗಣೈರ್ವವರ್ಷ ಮೇರುಂ ಯಥಾಘನ ಉದೀರ್ಣ ರವೋಜೌಕೈ. 29ನೇ ಶ್ಲೋಕ. ಛೇದಿ ದೇಶಕ್ಕೆ ಅಧಿಪತಿಯಾದ ಶಿಶುಪಾಲನು, ಪೌಂಡ್ರಕನು ಇವರೇ ಮೊದಲಾಗಿಯುಳ್ಳ ಅನೇಕ ರಾಜ್ಯರ ಸಮೂಹಗಳಿಂದ ಯುಕ್ತನಾದ ಜರಾಸಂಧನು ಅಪರಿಮಿತ ಪರಾಕ್ರಮವುಳ್ಳ ಎದುರು ಬರುತ್ತಿರುವ ಪೂಜ್ಯನಾದ ಶ್ರೀಕೃಷ್ಣನನ್ನು ನೋಡಿ ನಾನಾ ವಿಧಗಳಾದ ಅಸ್ತ್ರಗಳು, ಉತ್ಕೃಷ್ಟಗಳಾದ ಶಸ್ತ್ರಗಳು, ಇವುಗಳ ಸಮೂಹಗಳಿಂದ ಉಚ್ಚ ಧ್ವನಿಯುಳ್ಳ ಮೇಘವು ಜನಗಳ ಸಮೂಹಗಳಿಂದ ಮೇರು ಪರ್ವತವನ್ನು ಸುರಿಸುವಂತೆ ವರ್ಷಿಸಿದನು. ಆಯಾಂತಮೀಕ್ಷ್ಯ ಭಗವಂತಂ ಅನಂತವೀರ್ಯಂ ಚೇದೀಶ ಪೌಂಡ್ರಮುಖರಾಜಗಣೈ ಸಮೇತಃ ನಾನಾವಿಧಾಸ್ತ್ರವರಶಸ್ತ್ರಗಣೈರ್ವವರ್ಷ ಮೇರುಂ ಯಥಾ ಘನ ಉದೀರ್ಣರವೋ ಜಲೌಘೈಃ. ಆಯಾಂತಂ ಈಕ್ಷ್ಯ ಭಗವಂತಂ ಅನಂತವೀರ್ಯಂ. ಭಗವಂತ ಅನಂತವೀರ್ಯನಾದ ಅಂತೇಳಿದರೆ ಭಗವಂತನ ಶಕ್ತಿ ಎಷ್ಟು. ಕೃಷ್ಣ ಕಂಸನ ಸಂಹಾರ ಮಾಡಿದ ಮೇಲೆ, ಕಂಸನ 20 ಅಕ್ಷೋಹಿಣಿ ಸೈನ್ಯವನ್ನು ಸಂಹಾರ ಮಾಡಿದ ಮೇಲೆ, ಕಂಸ ಆಮೇಲೆ ಅವರು ಚಾಣೂರ ಆಮೇಲೆ ಮುಷ್ಟಿಕಾಸುರ ಮೊದಲಾದ ಜಟ್ಟಿಗಳನ್ನು, ಕಂಸನ 8 ಜನ ತಮ್ಮಂದಿರನ್ನು, ಮಹಾಪರಾಕ್ರಮಿ ದುಷ್ಟರನ್ನು ಎಲ್ಲ ಸಂಹಾರ ಮಾಡಿದ್ದಾನೆ ಕೃಷ್ಣ ಅಂತ ಎಲ್ಲ ಕೇಳಿದ್ದಾನೆ ಜರಾಸಂಧ. ಆದ್ದರಿಂದ ಕೃಷ್ಣ ಪರಮಾತ್ಮನ ಅಂತೇಳಿ ಪರಮಾತ್ಮ ಅಂತ ತಿಳ್ಕೊಂಡು ಒಪ್ಪದಿದ್ದರೂ ಕೂಡ ಶ್ರೀಕೃಷ್ಣನ ಬಲದಲ್ಲಿ ಅವನಿಗೆ ಸಂಶಯ ಇಲ್ಲ. ಅಂತಹ ಬಲಿಷ್ಠನಾದ ಶ್ರೀಕೃಷ್ಣ ಅಂತ ಗೊತ್ತಿದೆ. ಆದರೂ ತನ್ನಲ್ಲಿ 23 ಅಕ್ಷೋಹಿಣಿ ಸೈನ್ಯ ಇದೆ, ಕೃಷ್ಣನಿಗಿಂತ ಎಷ್ಟೋ ಜಾಸ್ತಿ. ಅದಲ್ಲದೆ ಎಷ್ಟೋ ಜನ ಅಂತೇಳಿದರೆ ಕೃಷ್ಣ ದ್ವೇಷಿಗಳೆಲ್ಲ, ಅವರನ್ನೆಲ್ಲ ಒಟ್ಟು ಮಾಡಿಕೊಂಡಿದ್ದೇನೆ ಅಂತ ತಿಳ್ಕೊಂಡು ಈಗ ತನ್ನ ಮುಂದೆ ಎದುರಿ ಬರ್ತಾ ಇರುವಂತಹ ಅಂದರೆ ಈ ಉಗ್ರಸೇನನನ್ನು ಹಿಂದೆ ಹಾಕಿ ತನ್ನ ರಥವನ್ನು ಮುಂದೆ ಮಾಡಿಕೊಂಡು ತನ್ನ ಮೇಲೆ ಮುನ್ನುಗ್ಗುತ್ತಾ ಇರುವಂಥ ಭಗವಂತಂ ಶ್ರೀಕೃಷ್ಣನನ್ನು ಅನಂತವೀರ್ಯ ಅಂತೇಳಿದರೆ ಅನಂತ ಶಕ್ತಿ, ಅತ್ಯಂತ ಬಲಿಷ್ಠನಾದ ಶ್ರೀಕೃಷ್ಣನನ್ನು ನೋಡಿ, ಆಯಾಂತಂ ಬರುತ್ತಿರುವುದನ್ನು ಈಕ್ಷ್ಯ ನೋಡಿ ಅಂತೇಳಿದರೆ ಯಾರು? ಜರಾಸಂಧ. ಈ ಜರಾಸಂಧನ ಒಟ್ಟಿಗೆ ಯಾರೆಲ್ಲ ಇದ್ದಾರೆ ಅಂತ ನೋಡಿ. ಚೇದೀಶ, ಚೇದಿ ದೇಶದ ರಾಜ ಶಿಶುಪಾಲ. ಕೃಷ್ಣನಿಗೇನಾಗಬೇಕು? ಕೃಷ್ಣನಿಗೆ ಸೋದರತ್ತೆಯ ಮಗ. ಯಾರೊಟ್ಟಿಗಿದ್ದಾನೆ? ಜರಾಸಂಧನ ಒಟ್ಟಿಗೆ, ಶತ್ರುವಿನ ಒಟ್ಟಿಗೆ ಇದ್ದಾನೆ. ಅಂದರೆ ದುಷ್ಟರೆಲ್ಲ ಒಂದೇ ಸೈಡ್ ಇರ್ತಾರೆ. ಶಿಶುಪಾಲ, ಚೇದೀಶ ಅಂದರೆ ಪೌಂಡ್ರ ಅಂದರೆ ಪೌಂಡ್ರಕ ವಾಸುದೇವ ಅಂತ. ಇವನು ಎಂಥವ ಅಂತ ಹೇಳಿದರೆ ತಾನೇ ವಾಸುದೇವ ಅಂತ ಹೇಳೋದು. ಅರೆ ಶ್ರೀಕೃಷ್ಣನಿಗೆಲ್ಲ ನೀವು ಯಾಕೆ ಈ ರೀತಿ ಭಕ್ತಿ ಮಾಡ್ತೀರಿ? ನಾನೇ ವಾಸುದೇವ, ನನ್ನ ಹೆಸರು ಪೌಂಡ್ರಕ ವಾಸುದೇವ. ಅಂದರೆ ಅವನು ಡೂಪ್ಲಿಕೇಟ್ ವಾಸುದೇವ, ನಾನು ನಿಜವಾದ ವಾಸುದೇವ ಅಂತ ಹೇಳಿಕೊಂಡು, ಅರೆ ನಿನ್ನ ಹತ್ರ ಕೃಷ್ಣನ ಹತ್ರ ಇದ್ದ ಹಾಗೆ ಚಕ್ರ ಶಂಖ ಎಲ್ಲಿದೆ ಅಂತ ಹೇಳಿದರೆ ಇಲ್ಲಿ ಎಲ್ಲ ಏನು ಮಾಡಿಕೊಂಡು ಗಾಯ ಮಾಡಿಕೊಂಡು ಚಕ್ರ ಶಂಖದ ಚಿಹ್ನೆಯನ್ನೆಲ್ಲ ಮಾಡಿಕೊಂಡು ಹೃದಯದಲ್ಲಿ ಯಾರೇ ನಿನಗೆ ಇದು ಅಂತ ಹೇಳಿದರೆ ಎಲ್ಲವನ್ನೂ ಕೂಡ ಅಂದರೆ ಕೃತಕವಾಗಿ ಸೃಷ್ಟಿ ಮಾಡಿಕೊಂಡು ತಾನೇ ವಾಸುದೇವ, ನಿಜವಾದ ವಾಸುದೇವ ಅಂತ ಹೇಳಿ ತಿರುಗುತ್ತಿರುವಂತಹ ಮಹಾಭಗವಂತನ ದ್ವೇಷಿ ಪೌಂಡ್ರಕ ವಾಸುದೇವ. ಪೌಂಡ್ರ. ಮುಖ ಅಂತೇಳಿದರೆ ಮೊದಲಾದ ರಾಜಗಣೈಹಿ, ರಾಜರುಗಳ ಸಮೂಹದ ಒಟ್ಟಿಗೆ ಸಮೇತಃ ಇದ್ದಾನೆ ಈ ಜರಾಸಂಧ. ಆದ್ದರಿಂದ ಇನ್ನೂ ಜಾಸ್ತಿ ಧೈರ್ಯ ಅವನಿಗೆ.
ಈ ಎಲ್ಲ ಧೈರ್ಯದಿಂದ ಈಗ ಯಾರನ್ನು ಎದುರಿಸಬೇಕು? ಅವನು ಶ್ರೀಕೃಷ್ಣನನ್ನು ಎದುರಿಸಬೇಕು, ಮಹಾಬಲಿಷ್ಠ ಶ್ರೀಕೃಷ್ಣನನ್ನು ಎದುರಿಸಬೇಕು ಇವಾಗ ಅಂತೇಳಿದರೆ. ನಂತರ ನಾನಾ ವಿಧಾಸ್ತ್ರ ವರಶಸ್ತ್ರಗಣೈರುವ ವರ್ಷ. ನಾನಾ ವಿಧಾಸ್ತ್ರ ಅಂದರೆ ನಾನಾ ವಿಧವಾದ ಅಸ್ತ್ರಗಳು ಅಂತೇಳಿದರೆ ಮಂತ್ರ ಹೇಳಿ ಬಿಡುವಂಥ ಬಾಣಗಳಿಗೆ ಅಂತೇಳಿದರೆ, ಆವಾಗ ಯಾವ ದೇವತೆಯನ್ನು ಮಂತ್ರಿಸಿ ಆ ಅಸ್ತ್ರವನ್ನು ಬಾಣ ಬಿಡ್ತಾರೋ ಅದು ಆ ದೇವತೆಯ ಅಸ್ತ್ರ ಆಗಿ ಬಿಡ್ತದೆ. ಅಗ್ನಿಗೆ ಸಂಬಂಧಪಟ್ಟ ಆಗ್ನೇಯಾಸ್ತ್ರ, ವರುಣನಿಗೆ ಸಂಬಂಧಪಟ್ಟ ವರುಣಾಸ್ತ್ರ. ಆಗ್ನೇಯಾಸ್ತ್ರ ಅಂದರೆ ಅಗ್ನಿಗೆ ಸಂಬಂಧಪಟ್ಟು ಆ ಬಾಣ ಬಿಟ್ಟು ಕೂಡಲೇ ಇಡೀ ಎಲ್ಲ ಬೆಂಕಿ ಹೊತ್ಕೊಂಡು ಬಿಡ್ತದೆ. ಲಾಸ್ ಏಂಜಲೀಸ್ನಲ್ಲಿ ಆದಾಗೆ ಆಗ್ತದೆ, ಆ ಬೆಂಕಿಯನ್ನು ಆರಿಸಲಿಕ್ಕೆ ಆಗೋದಿಲ್ಲ, ಅದು ಆಗ್ನೇಯಾಸ್ತ್ರ. ಸೊ ಆಗ್ನೇಯಾಸ್ತ್ರ ಬಿಟ್ಟದ್ದಕ್ಕೆ ಏನು ಮಾಡ್ತಾರೆ? ಪ್ರತಿವಾದಿ ಅವನ ಹತ್ರ ಒಂದು ವೇಳೆ ಇದ್ದರೆ ಪ್ರತಿಪಕ್ಷದವನು ಅವನು ವರುಣಾಸ್ತ್ರ ಬಿಡ್ತಾನೆ ಅಂತೇಳಿದರೆ ಆ ಬೆಂಕಿಯನ್ನು ನಂದಿಸಲಿಕ್ಕೆ. ವರುಣಾಸ್ತ್ರ ಈಗ ಎಲ್ಲಿಯಾದರೂ ಇದೆಯಾ? ಇಲ್ಲವೇ ಇಲ್ಲ. ಅದಕ್ಕೋಸ್ಕರ ಬೆಂಕಿ ಹತ್ತಿ ಉರಿತಾ ಇದೆ, ಅದನ್ನು ತಣಿಸಲಿಕ್ಕೆ ಯಾರಿಗೂ ಆಗ್ತಾ ಇಲ್ಲ. ಹಾಗೆ ನಾನಾ ವಿಧವಾದ ಅಸ್ತ್ರ ವರಶಸ್ತ್ರ ಅಂದರೆ ಶ್ರೇಷ್ಠವಾದ ಆಯುಧಗಳು ಅಂತೇಳಿದರೆ. ಶಸ್ತ್ರ ಅಂದರೆ ಹಾಗಾದರೆ ಯಾವುದು? ಕತ್ತಿ, ಆಮೇಲೆ ಅಂದರೆ ತಳವಾರ ಅಂತ ನಾವು ಹೇಳ್ತೇವೆ, ಕತ್ತಿ, ಆಮೇಲಿಂದ ಈಟಿ, ಆಮೇಲಿಂದ ಗದೆ, ಇದೆಲ್ಲ ಶಸ್ತ್ರಗಳು. ಸೊ ನಾನಾ ವಿಧ ಅಸ್ತ್ರ ವರಶಸ್ತ್ರ ಗಣೈಹಿ ಅಂತೇಳಿದರೆ ಎಷ್ಟು ಒಂದೆರಡಲ್ಲ, ಭಾಳಷ್ಟು ಶಸ್ತ್ರಗಳುಂಟು. ಅದಕ್ಕೋಸ್ಕರ ಗಣೈಹಿ ಅಂತೇಳಿದ್ದಾರೆ. ಅಂದರೆ ಶಸ್ತ್ರ ಗಣಗಳು ಅಂತೇಳಿದರೆ ಸಮೂಹಗಳು, ಭಾಳಷ್ಟು ಸಾವಿರಗಟ್ಟಲೆ ಶಸ್ತ್ರಗಳಿವೆ. ಯಾರ ಹತ್ರ? ಈ ಜರಾಸಂಧನ ಹತ್ರ. ನಾನಾ ವಿಧ ಅಸ್ತ್ರ ವರಶಸ್ತ್ರ ಗಣೈಹಿ ಏನು ಮಾಡಿದ? ಇವುಗಳನ್ನೆಲ್ಲ ಹಿಡ್ಕೊಂಡು ವವರ್ಷ ಅಂದರೆ ಮಳೆಗರೆದ. ಯಾರ ವಿರುದ್ಧ? ಶ್ರೀಕೃಷ್ಣ ಪರಮಾತ್ಮನ ವಿರುದ್ಧ ಜರಾಸಂಧ ತನ್ನಲ್ಲಿರುವಂತಹ ಅಸ್ತ್ರಗಳನ್ನು ಉಪಯೋಗಿಸಿ ಅಂತೇಳಿದರೆ ಬಾಣಗಳ ಸುರಿಮಳೆಗರೆದ ಅಂತೇಳಿದರೆ. ಈಟಿಯನ್ನು ಬಿಸಾಡ್ತಾನೆ, ಗದೆ ಬಿಸಾಡ್ತಾನೆ. ಒಂದು ಗದೆ ಹೋಗಿದೆ, ರುದ್ರದೇವರಿಂದ ಸಿಕ್ಕಿದ್ದು. ಬೇರೆ ಗದೆಗಳು ಉಂಟಲ್ಲ, ಒಂದು ಬಿಲ್ಲು ಹೋದರೆ ಬೇರೆ ಬಿಲ್ ಇಲ್ವಾ ಅಂತ ಬೇರೆ ಬಿಲ್ಲನ್ನು ತಗೊಂಡ ಹಾಗೆ. ಸೊ ಬೇರೆ ಗದೆಗಳಿರ್ಬೋದು, ಆ ಗದೆಗಳು ಎಲ್ಲ ಅಸ್ತ್ರಗಳನ್ನು ಬಿಸಾಡ್ತಾ ಇದ್ದಾನೆ ಕೃಷ್ಣನ ಮೇಲೆ ಸಂಹಾರ ಮಾಡಲಿಕ್ಕೆ. ಸೊ ಈ ರೀತಿ ನೋಡಿದರೆ ಯಾವ ಥರ ಅಂತೇಳಿದರೆ, ಒಂದು ಉದಾಹರಣೆ ಮಧ್ವರು ಪುನಃ ಕೊಟ್ಟರು. ಮೇರು ಪರ್ವತವನ್ನು ಯಥಾ ಘನ ಉದೀರ್ಣ ರವೋ ಜಲೌಗೈಹಿ ಅಂತೇಳಿದರೆ, ಮೋಡ, ಘನವಾದ ಮೋಡ, ಘನ ಅಂದರೆ ಮೋಡನೆ. ಇನ್ನು ಸಾಂದ್ರವಾದ ಮೋಡವು ಅಂತೇಳಿದ್ರೆ ಈಗ ಮಳೆ ಬರ್ತದೆ ಅಂತ ಹೇಳುವಂಥ ಪರಿಸ್ಥಿತಿಯಲ್ಲಿರುವಂಥ ಮೋಡ ಅಂತೇಳಿದ್ರೆ ಕಪ್ಪಾಗಿ ಇಡೀ ಕತ್ತಲೆ ಮಾಡಿಬಿಡ್ತದೆ ಆ ಮೋಡ ಅಂತೇಳಿದ್ರೆ. ಈಗ ಮಳೆ ಸುರಿಸಬೇಕು ಅಂತ ಅಂದರೆ ಆ ರೀತಿಯ, ಅಂದರೆ ಅದು ಮಳೆ ಸುರಿಸಿದರೆ ಯಾವ ಥರ ಇರ್ಬೋದು ಅಂತೇಳಿದರೆ, ದೊಡ್ಡ ದೊಡ್ಡ ಹನಿಗಳಿಂದ ಕೂಡಿದ ಆ ಮಳೆ ಒಂದು ಅರ್ಧ ಗಂಟೆ ಬಂದುಬಿಟ್ರೆ ಇಡೀ ವಾಹನಗಳೆಲ್ಲ ರೋಡ್ ಮೇಲೆ ಮುಳುಗಿ ಬಿಡ್ತವೆ. ಅಂತಹ ಮೇರು ಪರ್ವತದ ಮೇಲೆ ಯಥಾ ಘನ ಅಂತೇಳಿದರೆ ಆ ಸಾಂದ್ರವಾದ ಮೋಡವು ಉದೀರ್ಣರವ ಅಂತೇಳಿದರೆ, ಮಳೆ ಬರುವಾಗ ಖಾಲಿ ಮಳೆ ಬರ್ತದಾ? ಇಲ್ಲ. ಉದೀರ್ಣ ರವ ಅಂತೇಳಿದರೆ ಉಚ್ಚ ಸ್ವರ. ಅರೆ ಮಳೆಗೆ ಸ್ವರ ಇದೆಯಾ ಅಂತ ಕೇಳಿದರೆ ಮಳೆಗೂ ಸ್ವರ ಇದೆ. ಆದರೆ ಇದು ಸ್ವರ ಯಾವುದು ಅಂತೇಳಿದರೆ, ಮೊದಲು ಮಿಂಚು, ಆಮೇಲೆ ಗುಡುಗು ಸಿಡಿಲುಗಳಿಂದ ಕೂಡಿದ ಮಳೆ ಯಾವ ರೀತಿ ಬರ್ತದೋ ಆ ರೀತಿ ಜಲೌಘೈಹಿ ಅಂತೇಳಿದರೆ ನೀರಿನ ರಾಶಿಯೇ ಮೇಲಿಂದ ಆಕಾಶದಿಂದ ಬೀಳ್ತದೆ. ಮಿಂಚುಗಳು, ಗುಡುಗು, ಸಿಡಿಲು, ಆಮೇಲೆ ಮಳೆ ಬಂತು ಅಂತ ಹೇಳಿದರೆ ಭಯಂಕರವಾದ ಮಳೆ ಅಂತೇಳಿದರೆ ಸುನಾಮಿ ಬಂದ ಹಾಗೆ ಬಂತು. ಯಾವ ರೀತಿ ಈ ರೀತಿ ಮೇರು ಪರ್ವತದ ಮೇಲೆ ಮಳೆ ಬೀಳ್ತದೋ ಆ ರೀತಿ ಜರಾಸಂಧನು ತನ್ನಲ್ಲಿರುವಂಥ ಎಲ್ಲ ಶಸ್ತ್ರಗಳನ್ನು ಉಪಯೋಗಿಸಿ ಕೃಷ್ಣನ ಮೇಲೆ ಬಾಣಗಳ ಶಸ್ತ್ರಗಳ ಮಳೆಗರೆದ ಅಂತೇಳಿದರೆ, ಮಳೆ ಸುರಿಸಿದ ಹಾಗೆ ಬಾಣಗಳನ್ನು ಸುರಿಸಿದ, ಶಸ್ತ್ರಗಳನ್ನು ಸುರಿಸಿದ ಅಂತ ಅರ್ಥ. ಸೊ ಅನಂತ ಶಕ್ತಿಯ ಭಗವಂತನಾದ ಕೃಷ್ಣನು ಭಗವಂತಂ ಅನಂತ ಶಕ್ತಿಂ ಎದುರಿಸಿ ಬಂದದ್ದನ್ನು ಕಂಡು ಆಯಾಂತಂ ಈಕ್ಷ ಬಂದದ್ದನ್ನು, ಉಗ್ರಸೇನನನ್ನು ಹಿಂದೆ ಹಾಕಿ ಶ್ರೀಕೃಷ್ಣ ತನ್ನ ರಥವನ್ನು ಮುಂದೆ ಮಾಡಿ ನನ್ನ ಮೈ ಮೇಲೆ ಬಂದು ಬೀಳ್ತಾ ಇದ್ದಾನೆ. ಅದನ್ನು ನೋಡಿ ಶಿಶುಪಾಲ, ಪೌಂಡ್ರಕ ಮೊದಲಾದ ರಾಜರ ಗುಂಪುಗಳೊಂದಿಗೆ ಕೂಡಿಕೊಂಡು ಚೇದೀಶ, ಪೌಂಡ್ರ, ಮುಖ ರಾಜಗಣೈ ಸಮೇತ ನಾನಾ ವಿಧ ಅಂತೇಳಿದರೆ
ಎಷ್ಟು ಥರದ ವಿಧದ ಅಸ್ತ್ರ ಶಸ್ತ್ರ ಶ್ರೇಷ್ಠವಾದ ಶಸ್ತ್ರಗಳ ಸಮೂಹನೇ ಇದೆ. ಅದಂತೇಳಿದರೆ ಯಾವ ರೀತಿ ಜಲಧಾರೆಗಳಿಂದ ಯಥಾ ಘನ ಉದೀರ್ಣರವೋ ಜಲೌಘೈಹಿ. ಜಲೌಘೈಹಿ ಅಂತೇಳಿದರೆ ಮಳೆ ಬಂದು ನೀರಿನ ಪ್ರವಾಹಕ್ಕೆ ಹೆಸರು ಜಲೌಘೈಹಿ. ಓಘ ಅಂದರೆ ನೀರಿನ ಪ್ರವಾಹ. ಮಳೆ ಬಂದು ಯಾವ ರೀತಿ ಬಂದಿದೆ ಅಂದರೆ ನೀರು ನದಿಯಾಗಿ ಹರಿತಾ ಇದೆ ಎಲ್ಲ ಕಡೆಯಿಂದಲೂ, ಅದಕ್ಕೆ ಹೆಸರು ಅಂತಹ ಜಲೌಘೈಹಿ. ಅಂದರೆ ಜಲಧಾರೆಗಳಿಂದ ಉಚ್ಚ ಧ್ವನಿಯಿಂದ ಗುಡುಗುವ ಸಿಡಿಲಿನ ಗಳಿಂದ ಕೂಡಿದ ಮಿಂಚು ಗುಡುಗು ಸಿಡಿಲುಗಳಿಂದ ಕೂಡಿದ ಆ ಮೋಡವು ಮೇರು ಪರ್ವತದ ಮೇಲೆ ಆ ರೀತಿ ಧಾರಾಕಾರ ಮಳೆಗರೆಯುವಂತೆ ಈ ಜರಾಸಂಧನು ಬಗೆ ಬಗೆಯ ಅಸ್ತ್ರಗಳನ್ನು ಶ್ರೇಷ್ಠ ಶಸ್ತ್ರ ಸಮೂಹಗಳನ್ನು ನಾನಾ ವಿಧ ಅಸ್ತ್ರ ವರಶಸ್ತ್ರಗಣೈಹಿ ವವರ್ಷ ಕೃಷ್ಣ ಪರಮಾತ್ಮನ ಮೇಲೆ ಬಾಣಗಳ ಶಸ್ತ್ರಗಳ ಮಳೆಯನ್ನೇ ಸುರಿಸಿದ ಅನ್ನುವಲ್ಲಿಗೆ ಇವತ್ತು. ಆಮೇಲೆ ಜರಾಸಂಧನ ಶಸ್ತ್ರಾಸ್ತ್ರ ವೃಷ್ಟಿ ಮೇರು ಪರ್ವತದ ಮೇಲೆ ಸುರಿದ ಮಳೆಯಂತೆ ಅಂತ ತಿಳ್ಕೊಂಡು ಜರಾಸಂಧ ತನ್ನಲ್ಲಿರುವಂಥ ಎಲ್ಲ ಬಲವನ್ನು ಉಪಯೋಗಿಸಿ ಕೃಷ್ಣನ ಮೇಲೆ ಅಸ್ತ್ರಶಸ್ತ್ರಾಸ್ತ್ರಗಳ ಮಳೆಗರೆದಿದ್ದಾನೆ ಅನ್ನುವಲ್ಲಿಗೆ ಇವತ್ತಿನ ಇದನ್ನು ಮುಗಿಸ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.